ಅಮ್ಮ ಅಮ್ಮ ಕಾಲೇಜಿಗೆ ಹೋಗ್ತೀನಮ್ಮ, ಟೈಮ್ ಆಗಿದೆ. ಪಾತ ಬಂದಿದ್ದೇನೆ. ಅಯ್ಯೋ ಒಂದ್ ನಿಮಿಷ ಇರೋ, ಊಟ ಆಗಿತ್ತು ತಿನ್ಕೊಂಡ್ ಹೋಗುವಂತೆ. ಪಾತಾಲೆ ಬಂದು ಮನೆವರೆಗೆ ನಿಂತ್ಕೊಂಡಿದ್ದಾನಮ್ಮ, ಹೋಗ್ತೀನಮ್ಮ, ಟೈಮ್ ಆಗಿದೆ. ತಡಿಯೋ, ಅಡಿ ಆಗಿತ್ತೆ, ತಿನ್ಕೊಂಡ್ ಹೋಗುವಂತೆ. ಇರ್ಲಿ ಬಿಡಮ್ಮ, ಟೈಮ್ ಆಗಿದೆ, ಹೋಗ್ತೀನಿ. ಅಯ್ಯೋ ವರ್ಷ ಅಲ್ಲೇ ಇರು, ಊಟ ಬಾಕ್ಸಿಗಾದ್ರೂ ಹಾಕೊಡ್ತೀನಿ. ಬೇಗ ಬೇಗ ತಂಬ, ಟೈಮ್ ಆಗಿದೆ. ಸರಿ, ಅಲ್ಲೇ ಸರಿ ಅಮ್ಮ, ನನಗೆ ಟೈಮ್ ಆಗಿದೆ, ಹೋಗಿ ಬರ್ತೀನಿ. ಮನೆ ಕಡೆಗೆ ಹುಷಾರು. ಸರಿ ಮಗ, ಹುಷಾರಾಗಿ ಹೋಗ್ಬಾರಪ್ಪ. ಸರಿ ಬಾರೋ ಪಾತ, ಕಾಲೇಜ್ಗೆ ಹೋಗೋಣ. ಕಾಲೇಜ್ ಟೈಮ್ ಆಯ್ತಂದ್ರೆ ಎಷ್ಟೊತ್ತು ಮಾಡ್ತೀಯಲ್ಲೋ ಬರಕ್ಕೆ? ಇಲ್ಲಿ ಬಾರೋ, ನಿನ್ನೆ ಅಸೈನ್ಮೆಂಟ್ ಸೋಷಿಯಲೈಸ್ ಕೊಟ್ಟಿದ್ದಲ್ಲ, ಬರ್ತಿದೀಯಾ? ಬರೀಯೋ, ಅವ್ರು ಬಾರಿ ಸ್ಟ್ರಿಕ್ಟ್ ಕಣೋ, ಇಲ್ಲಾಂದ್ರೆ ನಿಂಟಿನ ಕಟ್ ಮಾಡ್ತಾರೆ. ಅಯ್ಯೋ, ನಾನ್ ನೋಡಿದ್ರೆ ಸೋಷಿಯಲೈಸ್ತಾರಲ್ಲ, ಬಾರೋ. ಬಾರೋ, ಬರ್ತಿದೀಯೇನೋ? ಇಲ್ಲ ಬಾರೋ, ಇವತ್ತು ಅಧ್ಯಯನಕ್ಕೆ ಬಾರೋ ಕಾಲೇಜ್ಗೆ. ಅಲ್ಲ ಮಟ್ಟ ಹೋಗೋಣ. ಇಲ್ಲಪ್ಪ, ನಾನ್ ಬರೋದಿಲ್ಲ, ನಮ್ಮ ಮನೇಲಿ ನಮ್ಮಮ್ಮ ಬೈತಾರ, ಕ್ಲಾಸಿಗೆ ಹೋಗ್ತೀನಿ ನಾನು. ಅಯ್ಯೋ ಬಾರೋ, ಏನಾಗಲ್ಲ, ಸೋಷಿಯಲೈಸ್ ಸರ್ ಸುಮ್ನಿರಲ್ಲ ಕಣೋ, ಇಂಟ್ರಿನ ಕಟ್ ಮಾಡ್ತಾರ, ನಾನು ಹೋಗ್ತೀನಿ. ಅವಾಗ ಹೇಳಿಲ್ಲ, ನಾನ್ ನೋಡಿದ್ರೆ ಸೋಷಿಯಲೈಸ್ತಾರಲ್ಲ, ಬಾರೋ. ಬೇಡ ಬಿಡಪ್ಪ, ಬೇಡ, ನಾನು ಹೇಳ್ತೇನೆ ಬಾರೋ. ಸರಿ ನಡಿಯಪ್ಪ, ಹೋಗೋಣ. ಇವ್ರೇನಪ್ಪ ಇವರು ಈ ಕಾಲೇಜಿಗೆ ಹೋಗಿ ಮನೆಯಲ್ಲಿ ಎಲ್ಲ ಓದಕ್ ಕಳ್ಸಿದ್ರೆ, ಇವ್ರು ನೋಡಿದ್ರೆ ಅಡ್ಡ ಮಾಡ್ಕೊಂಡ್ಬಿಟ್ಟಿದಾರಲ್ಲಪ್ಪ ಇವರು. ಯಾರ ಮಚ್ಚ ಇವನು, ನೋಡಕ್ ಹೆಂಗವನೇ, ಒಳ್ಳೆ ಚಾಯ್ ಚಪಾತಿ ಇದ್ದಂಗ ಅವನಲ್ಲ. ತಗೊಳ್ಳ, ಇರ್ಲಿ, ಒಂದೇ ಒಂದ್ಸಲ ಬೇಡ ನನಗೆ ಅಭ್ಯಾಸ ಇಲ್ಲ, ಬೇಡ ನನಗೆ ಅಭ್ಯಾಸ ಇಲ್ಲ. ಇಲ್ಲ ಅಮ್ಮ ಮನೇಲಿ ಇರ್ತಾರ ಕಣ, ಹುಷಾರು. ಅಮ್ಮಗೆ ಹೇಳ್ಬೇಡ, ಗೊತ್ತಾಗ್ಬಾರ್ದು. ಅಮ್ಮಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಸರಿ, ಓದ್ತೀನಿ ಕಣ, ನಾಳೆ ಕಾಲೇಜಿಗೆ ಸಿಗ್ತೀನಿ. ಓಕೆ, ಟಾಟಾ ಕಣ, ಬಾಯ್, ಹುಷಾರು. ಮನೇಲಿ ಅಮ್ಮ ಇರ್ತಾಳೆ. ಸರಿ. ಓಕೆ ಓಕೆ. ಅಮ್ಮ ಅಮ್ಮ, ಅಪ್ಪಾಜಿ ಮನಿ ಬಂದ್ರ? ಇನ್ನು ಇಲ್ಲಪ್ಪ. ಸರಿ ಅಮ್ಮ. ಯಾಕಮ್ಮ ತರ ಇದೆಯಾ, ಏನಾಯ್ತು? ಏನಿಲ್ಲಮ್ಮ, ತಲೆ ಹೊರ್ತಾ ಬಂದಿದೆ ನನಗೆ, ಅಷ್ಟೇ ಮುಟ್ಬೇಡ ತೈ. ಏನಾಯ್ತು ಹೇಳು. ಏನಾಗಿಲ್ಲ ಅಮ್ಮ, ಬರ್ಬೇಡ. ಕಾಲೇಜ್ ಸರ್ ಏನಾದ್ರು ಬೈದ್ರೇನು? ನನಗೇನು ಬೈದಿಲ್ಲ, ಒಂದ್ ಸ್ವಲ್ಪ ರೆಸ್ಟ್ ಬೇಕು, ನಾನು ರೂಮಿಗೆ ಹೋಗ್ತೀನಿ. ಅಪ್ಪ ಹೋಗ್ತೀನಿ, ಹೋಗಮ್ಮ. ಸರಿ, ಹೋಗಪ್ಪ. ಏನ್ ಮಾಡ್ತಿದ್ದ ಒಳಗೆ? ನಿಂತಮರೆ ಊಟಕ್ಕೆ ಮಾಡಿದೀಯ? ಚಿತ್ರಾನ್ನ ಮಾಡಿದ್ರಿ. ಊಟಕ್ಕೆ
ಏನೇ ನಿನ್ ಮಗ ಮನೆಗೆ ಬಂದೇನೆ? ಬಂದಿದ್ದೇನ್ರಿ. ಊಟ ಮಾಡಿದ್ನಾ? ಇಲ್ಲ ರೀ, ಬೆಳಿಗ್ಗೆ ಕಾಲೇಜಲ್ಲಿ ಬಾಕ್ಸ್ ಹಾಕೊಂಡು ಹೋಗಿದ್ದ, ತಿಂದಿದ್ದಾನೆ, ಬಂದಿದ್ದಾನೆ. ಸರಿ ನೋಡ್ರಿ, ತಾಯಿ ಮಗ ಏನ್ ಮಾಡ್ತಿದ್ರ ಮಾಡ್ರಿ. ರೀ, ನಿಮ್ ಮಗ ಬರ್ತಿ ಬದ್ಲಾಗ್ತಿದ್ದ ಕಣ್ರಿ. ಬೆಳಿಗ್ಗೆ ಕಾಲೇಜಿಗೆ ಹೋಗ್ತಾರ, ಚೆನ್ನಾಗೇ ಹೋಗ್ತಾನೆ, ಬರಕರೆ ಯಾಕೋ ಒಂಥರ ಆಗ್ತಾನೆ. ಏ ಈಗ ಹೊಸ ಕಾಲೇಜ್ ಹೋಯ್ತಲ್ಲ ಅದರ ಅನ್ಸಿದ್ ಬಿಡ. ಅವನ್ಗೇನಾಗೈತೆ? ನೀನಂತೂ ಏನ್ ಮಗ ಅಂತ ಸರ್. ಎಂತ ಗಂಡ ಎಂತ ಮಗನ ದೇವ್ರಿಗೆ ಗೊತ್ತು. ತಿಂದೋಗ್ರಿ ಎತ್ತಂಗೆ. ಹಲೋ ಕಿರಣ, ಏನ್ ಮಾಡ್ತೀಯಾ? ಬಾರೋ, ಕಾಲೇಜಿನ ಟೈಮ್ ಆಯ್ತು, ಹೋಗೋಣ. ಏನ್ ಮಗ? ನನಗೆ ಪಾಠ ಬಂದಿದ್ದಾನೆ, ಕಾಲೇಜ್ ಹೋಗ್ತೀನಿ, ಟೈಮ್ ಆಗಿದೆ. ಸರಿ ಮಗ, ಊಟ ಮಾಡೋ ಹೊಂತ ತಡಿ. ಏನ್ ದಿನ ಊಟ ಮಾಡೋವಂತ ಹೋಗ್ತಿದ್ದಾಳಮ್ಮ, ಟೈಮ್ ಆಗಿದೆ. ತಡಿ ಮಗ, ಒಂದ್ ನಿಮಿಷ ಇರು, ಬಾಸ್ಗಳು ಹಾಕೊಳ್ತೀನಿ. ಜಲ್ದಿ ಅಕ್ಕಂತ ತಗೊಂಬಾ, ಮತ್ತೆ ಟೈಮ್ ಆಗಿದೆ. ಸರಿ ತಡಿಯಪ್ಪ. ಸರಿ, ಹೋಗ್ ಬರ್ತೀನಮ್ಮ, ಮನೆ ಕಡೆಗೆ ಹುಷಾರು. ಸರಿ ಮಗ, ಹುಷಾರಾಗಿ ಹೋಗ್ಬಾ, ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಡ. ಹಾ ಸರಿ, ಆಯ್ತು, ಹೋಗ್ ಬರ್ತೀನಮ್ಮ. ಸರಿ ಮಗ, ಜೋಪಾನ. ಹಾ, ಅಲ್ಲೇ ದಿವಸ ಹಿಂಗ ಟೈಮ್ ಮಾಡ್ತಿಯಲ್ಲೋ ಕಾಲೇಜಿಗೆ ಹೋಗಾರ. ಅದಕ್ಕೇನಾಗುತ್ತೆ, ಕಾಲೇಜಿಗೆ ಏನ್ ಹೋಗ್ತೀಯಾ? ಅಲ್ಲಿ ಅಡ್ಡಕ್ಕೋ ಬಾರೋ. ಅಲ್ಲೇ ಮೊನ್ನೆ ಚಕ್ಕರದಲ್ಲಿ ಸೋಷಿಯಾಲಿಟಿ ಸರ್ ಇಟ್ಕೊಂಡು ಬೆಂಡ್ ಹತ್ತಿದ್ದಾರೆ, ಬಾರೋ ಕಾಲೇಜ್ ಹೋಗೋಣ. ಅವ್ರದೇ ಬಾರೋ, ನಾನು ಹೇಳ್ಕೊಂತೀನಿ. ಅವ್ರಿಗೇನು 2 ದಿವಸ ಆಗುತ್ತೆ, ಬಾರೋ. ಮತ್ತೆ ನಾಳೆನ ಸರಿ ಅವ್ರಿಗೆ ಹೇಳ್ಕೊಂತೀನಿ, ಬಾರ ನಿನ್ನ, ಹೋಗೋಣ ಕಾಲೇಜಿಗೆ. ನಡೆಯೋ, ಹೋಗೋಣ ಬಾರೋ. ಹಾಯ್ ಫ್ರೆಂಡ್ಸ್, ಹಾಯ್ ಹಾಯ್. ಯಾರೋ ಇವನು 2G 5G ಆಗ್ಬಿಟ್ಟಿದಾರಲ್ಲೋ. ಬಾರಲೇ ಹೋಗೋಣ. ಲೇ ನಾ ಕರ್ಕಂದೇ ಬರ್ಬಾರ್ದಿತ್ತ ನಿನ್ನ ಇಲ್ಲಿಗೆ. ಹೆಂಗಿದ್ದಾನೆ, ಹೆಂಗದೆಲ್ಲ? ನಿಮ್ಮ ಅಮ್ಮ ಗೊತ್ತಾದ್ರೆ ನನ್ನ ಬೈತಾಳ, ಬಾರೋ ಯಾಕಲ್ಲ ಕರ್ಕೊಂಡ್ ಬಂದಪ್ಪ ಇಲ್ಲಿಗೆ. ಇಲ್ಲ, 1:15 ತಡಿಯ ಮಾತ್ರ, ಹೋಗೋಣ ತಡಿಯ. ಟೈಮ್ ನೋಡಲೇ 2:30 ಬಾರ. ನಿನ್ನ ಕಾಲೇಜ್ ಬಿಟ್ಟು ಇನ್ ಮುಂದೆ ನಿನ್ ಜೊತೆ ಬರೋದಿಲ್ಲಪ್ಪ, ನಾವು ಒಬ್ಬನೇ ಬರ್ತೀನಿ. ತಡಿಯ ಬಾರೋ, ಇವತ್ತು 1 ದಿವಸ ಬಾರೋ. ನಾನ್ ಕೊಡ್ಲಿಲ್ಲ, ಕೈ ಬಿಡಲೇ, ಬರ್ತೀನಿ. ಕೂಡ ಮನೇಲಿ ಹುಷಾರ್ ಕಣ, ಅಮ್ಮ ಇರ್ತಾಳೆ, ಅಪ್ಪ ನಿಮ್ಮ ಅಪ್ಪಾಜಿ ಇರ್ತತೆ. ಚಿನ್ನ, ನೀನೇ ನನಗೆ ನೀನು ಹೋಗಲಿ ಮನೆಗೆ. ಇರ್ಲೇ ಹೋಗೋ, ಮನೇಲಿ ಹುಷಾರ್ ಕಣ, ಅಮ್ಮ ಗೊತ್ತಾದ್ರೆ ನನ್ನ ಬೈತಾಳೆ. ಮೊದ್ಲು ನೀ ಸೇರ್ಕ ಮನೆ ಸೇರ್ಕವಲ್ಲ, ನಾನು ಹೋಗ್ತೀನಿ, ಹೋಗು. ಸರಿ ಕಣ, ಬಾಯ್. ಅಮ್ಮ ಅಮ್ಮ ಅಮ್ಮ, ಏನ್ ಮಗ? ಅಪ್ಪಾಜಿ ಬಂದ್ರ? ಇನ್ನೂ ಬಂದಿಲ್ಲಪ್ಪ, ಅವ್ರು ಎಷ್ಟೊತ್ತಿ ಬರ್ತಾರೆ? ಸಂಜೆ ತಾನೆ. ಹಾ, ಊಟ ಮಾಡ್ದ? ಮಾಡ್ದಪ್ಪ, ನೀನ್ ಬಾಕ್ಸ್ ಕೊಟ್ಟಿದ್ದಲ್ಲ, ತಿನ್ ಬಂದ. ಆ ಬ್ಯಾಗ್ಸ್ ಎಲ್ಲ ಇತ್ತು, ನಾನೆಲ್ಲಿದ್ದೆ ನನಗೇ ಗೊತ್ತಿಲ್ಲಮ್ಮ. ಯಾಕೋ ಮಗ ಒಂಥರ ಆಡ್ತೀಯಲ್ಲ, ಏನಾಯ್ತು ನಿನ್ಗೆ? ನನಗೇನಾಗಿಲ್ಲ, ಅಡಿಗೆ ಮಾಡಿದ್ವಿ ಹೇಳಿಲಿ. ಸೊಪ್ಪು ಸಾರು ಮುದ್ದೆ. ಯಾ ಸೊಪ್ಪು ಸಾರು ಮುದ್ದೆ ಹಿಡ್ದಿದಿ, ನಾಟಿ ಕೋಳಿ ಸಾರು ಮಾಡ ಬಿಟ್ಟು. ಯಾಕೋ ಮಗ ಹೇಳೋ ಒಂಥರ ಇದೆಯಲ್ಲೋ, ಯಾಕೋ ಈಗ ಆಡ್ತೀನಿ ನೀನು? ನಾನು ಹೇಳೋದ್ ನಿನಗೆ ಅರ್ಥ ಆಗ್ತಿಲ್ಲ, ಮನೇಲಿಲ್ಲ, ತಲೆ ಬರ್ತಾ ಬಂದಿದೆ. ಸರಿ ಹೋಗಪ್ಪ. ಒತ್ತೆ ನನ್ನ ರೂಮಿಗೆ ಅಪ್ಪ ಬಂದ್ರೆ ಬಂದ ಅಂತ ಹೇಳು. ಸರಿ. ನನ್ನ ಮಗ ಬೆಳಿಗ್ಗೆ ಹೋಗ್ಬೇಕಾದ್ರೆ ಕಾಲೇಜಿಗೆ ಚೆನ್ನಾಗಿ ಹೋಗ್ತಾನೆ, ಇವಾಗ ಯಾಕೆ ಹಂಗೆ ಹೋಗ್ತಿದೆ? ನಾನು ಬರ್ತಾ ಇದ್ದೇನೆ ಅಂತ ಗೊತ್ತಾಗಲಿಲ್ಲ. ನಾಳೆ ಬೇರೆ ಅಮಾವಾಸ್ಯೆ ಐತೆ, ಗಾಳಿ ಗಿಡ್ಸ್ ಹೋಗಿತ್ತ ಹೆಂಗೆ ಗೊತ್ತಾಗ್ತದೆ ಇವಾಗ. ನಮ್ಮ ಮನೆಗೆ ಬಂದ್ರೆ ಹೇಳ್ಬೇಕು. ಏನ್ ಮಾಡ್ತಿದ್ದೆ ಮನೆ ಒಳಗಡೆ? ಏನ್ ಮಾಡೇನ್ರಿ? ಅಡಿಗೆ ಮಾಡ್ತಿದ್ನಿ.
ಕಾದ್ರೆ ನೀರ್ ತಂಬಾರೆ. ಸರಿ ತಂದೆ ಇರ್ರಿ. ಊಟಕ್ಕೆ ಏನ್ ಮಾಡಿದೀಯ? ಮುದ್ದೆ ಸೊಪ್ಸಾರು ಮಾಡಿ ಕಣ್ರಿ. ಸರಿ ಏನ್ ಮಾಡಿ ತಂದು ಹಾಕಿ ಅದನ್ನೇ ಎತ್ತಾಗ. ಅಲಿಕ್ಕಿ ನೋಡಿ ತಿನ್ರಿ. ನೀವು ಹೋದ್ರೆ ಹೊಲ ಬಂದ್ರೆ ಮನೆ, ಸ್ವಲ್ಪನಾದ್ರೂ ಮಗು ಬಗ್ಗೆ ಯೋಚನೆ ಮಾಡಿದೀರಾ? ನಿನಗೆ ಏನ್ ಗೊತ್ತಲ್ಲಿ ದುಡ್ಡು ಹಾಕ ನಾನು ನಿನ್ ಮಗ ನಿನ್ಗೆ ಏನ್ ಓದ್ತದಲ್ಲೇ? ಒಬ್ನೇ ರೀ ಮಗ ಇರೋದು, ನಿಮ್ಗೆ ಅವನ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಆಯ್ತಾ? ಅರೇ ಮೂರತ್ತು ಮಗ 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 ಅವನೇ ಸಿಮಿಗಲ್ ಮಗ, ಅವನಿಗೇನ ತಳಲ್ಲ ಯಾಕಂಗ್ ಮಾಡ್ತೀನಿ ನೀನು? ಹಂಗಲ್ಲ ರೀ, ಬೆಳಿಗ್ಗೆ ಕಾಲೇಜಿಗೆ ಚೆನ್ನಾಗೇ ಹೋಗ್ತಾನೆ, ಬರಕರ ಒಂಥರ ಆಡ್ಕೊಂಡ್ ಬರ್ತಾನೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣ್ರಿ. ಅವನಿಗೇನಾಗಿತ್ತು? ಸರಿ ಊಟ ಮಾಡಿಲ್ಲ ಅವನು? ಇಲ್ಲ ರೀ, ಕಾಲೇಜಿಂದ ಬಂದ ತಕ್ಷಣ ರೂಮಲ್ಲಿ ಹೋಗ್ತಾನೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಹೊರಗಡೆ ತಿನ್ಕೊಂಡ್ ಬಂದಿರ್ತಾನೆ. ಸರಿ ಊಟ ಮಾಡ್ಕೊಂಡ್ ಮಲ್ಕೋ. ಸರಿ ಚಿನ್ನಯ್ಯ, ನೀನು ಬರೇ ತಿನ್ನೋದು ಹೊಲ್ದಕ್ಕೆ ಹೋಗೋದು ಅಷ್ಟೇ. ನಿಂದು ತಿಂದೋಗ ಯಾತಗೆ? ಹಲೋ ಕಿರಣ, ಹೇಳ. ಏನ ಯಾಕೆ ಶೋ ಮಾಡಿದೀಯಲ್ಲ? ಅಮ್ಮನ ಹತ್ರ ಒಂದ್ 200 ರೂಪಾಯಿ ಖರ್ಚಿಗಿಲ್ಲ, ದುಡ್ಡು ಇಸ್ಕೊಂಬಾರ. ನಿನ್ನ ದಿವಸ ಹಂಗ ಬರ್ತೀಯಲ್ಲ. ದಿನ ಅವ್ರು ಕೊಡ್ಬೇಕಲ್ಲ, ಕೊಟ್ಟು ಅವರಲ್ಲೇ ಸುಸ್ತಾಗಿದಾರ ಕಣೋ. ಇವತ್ತು ಒಂದ್ ದಿವಸ ಒಂದ್ 200-300 ಇಸ್ಕೊಂಬಾರ ನೋಡೋಣ. ಸರಿ ಮನೆ ಹತ್ರಕ್ಕೆ ಬಾರಪ್ಪ, ಏನೋ ಮಾಡಿ ಇಸ್ಕೊಂಡ್ ಬರ್ತೀನಿ. ಏನೋ ಹೇಳಿ ಇಷ್ಟು ಬೇಜ ಏನಂತ ಹೇಳಿ ಇಸ್ಕೊಂಬಾರ ಒಂದ್ 200 ರೂಪಾಯಿ. ಮನೆ ಹತ್ರ ಬರ್ತೀನಿ, ಗೇಟ್ ಹತ್ರ ಕಾಯ್ತಿರ್ತೀನಿ ನೋಡು. ನೀನೇ ತರಬೇಡ, ನನ್ನ ಹತ್ರನೇ ತರ್ಸ. ಇಡು ಅಮ್ಮ. ಅಮ್ಮ ಹೇಳ್ ಮಗ. ಅಮ್ಮ ಮತ್ತೆ ಮತ್ತೆ ಹೇಳಪ್ಪ, ಏನಂತ? ಒಂದ್ 200 ರೂಪಾಯಿ ಬೇಕಿತ್ತಮ್ಮ. ಯಾಕ ಮಗ? ಕಾಲೇಜಿಗೆ ಫೀಸ್ ಕಟ್ಟಿಲ್ಲಮ್ಮ, ಹಿಸ್ಟ್ರಿ ಪೇಪರ್ಗೆ. ಮೊನ್ನೆ ಇಸ್ಕೊಂಡ್ ಹೋದೆ, ನಿನ್ನೆ ಇಸ್ಕೊಂಡ್ ಹೋದೆ. ದಿನ ಹಿಂಗ್ ದುಡ್ಡು ಎಕನಾಮಿಕ್ಸ್ಗೆ ದಿನ ಹಿಂಗ್ ದುಡ್ಡು ಕೇಳಿದ್ರೆ ಹೆಂಗಪ್ಪ? ನಿಮ್ಮ ಅಪ್ಪ ಕೊಟ್ಟಾಗ್ತಾನ? ಅಲ್ಲಮ್ಮ, ಈಗ ಕಾಲೇಜಿಗೆ ಕಳಿಸ್ರಿ ಬಿಡ, ನಾನು ಹೋಗಲ್ಲ ಕಾಲೇಜ್. ಹಂಗೆಲ್ಲ ಅನ್ಬಾರ್ದಪ್ಪ, ಕಾಲೇಜಿಗೆ ಹೋದ್ರೆ ನೀನ್ ಚೆನ್ನಾಗ್ ಆಗ್ತೀಯ. ಮತ್ತೆ ಎಲ್ಲದಕ್ಕೂ ದುಡ್ಡು ಅಂತೀಯಲ್ಲ, ಮತ್ತೆ ಹೋಗಿ ಅಂತ ಇಸ್ಕೊಂಬ. ಸರಿ ಇಲ್ಲೇ ಇರಪ್ಪ, ಅಲ್ಲಿ ಮೂಲೆ ಮನೆ ಶಾಂತಮ್ಮನ ಹತ್ರ ಹೋಗಿ ಇಸ್ಕೊಂಡ್ ಬರ್ತೀನಿ. ಬೇಗ ಬಾ, ಟೈಮ್ ಆಗುತ್ತೆ. ಸರಿ ಇಲ್ಲೇ ಇರು. ಜಲ್ದಿ ಬಾ, ಜಲ್ದಿ. ಸರಿ ತಗೊಳಪ್ಪ, ಇಷ್ಟೇ ನನ್ನ ಹತ್ರ ಇರೋದು. ಅಯ್ಯೋ, ಇದನ್ನು ಕೊಡಕ್ ಒಂದ್ ರಾಡಿ ಮಾಡ್ತೀವಿ ಸಕ್ಕತ್ತಾಗಿ. ಹಂಗೆಲ್ಲ ಅನ್ಬಾರ್ದಪ್ಪ, ಚೆನ್ನಾಗ್ ಓದ್. ಸರಿ ತಗೋ. ಸರಿ ಹುಷಾರಾಗಿ ಹೋಗ್ಬಾ ಮಗ ಕಾಲೇಜ್ಗೆ. ಸರಿ. ಹಲೋ ಕಿರಣ, ಬಾರೋ. ಅಮ್ಮ ದುಡ್ಡು ಕೊಟ್ಟಿದ್ದಾರೆ, ಹೋಗೋಣ. ಮತ್ತೆ ಎಷ್ಟು ಕೊಟ್ಟಿದ್ದಾಳ? ಕೊಟ್ಟ ಬಾರೋ, ಒಂದ್ 500. ಸಾಕು, ಬಾರ ಹೋಗಂ ಬಾರ. ಬಾರಪ್ಪ, ಬಿಟ್ಟಿ ಸಿಕ್ಕರೆ ಹಂಗೆ ಬಂದ್ಬಿಡ್ತೀನಿ ನೀನು. ಇದು ಸಹ ನನ್ನ ದುಡ್ಡಲ್ಲಿ ಕೊಡ್ತಿಲ್ಲ ನಾ ನಿನ್ಗೆ. ಇರ್ಲಿ ಬಾ. ಓಕೆ ಸರಿ, ತಗೊಳ ಬಾ. ಬಾರ, ಅಡ್ಡಕ್ಕೆ ಹೋಗಂ ಬಾರು. ನಡಿಯ ಹೋಗೋಣ. ಕಾಯ್ತಾ ಇರ್ತಾರ ಅವರೆಲ್ಲ ನಮಗೋಸ್ಕರ. ಕಂಬಾರ ಸಿಗರೇಟು ದಿವ್ಯಾ. ಮೆಲ್ಲುತ್ತಾನೆ ನಿನ್ನ. ಸುಮ್ಮನೆ ನಾವು ಕಾಲೇಜ್ಗೆ ಹೋಗೋ ಹುಡುಗರು ನೋಡಿದ್ರೆ ಜನ ಏನ್ ಅನ್ಕೊಂತಾರ? ಏನ್ ಅನ್ಕಂತಾರ ಬಿಡಲಿ, ಅವ್ರು ಎಲ್ಲಿ ಬರ್ತಾರೆ ಇಲ್ಲಿಗೆ? ಅವ್ರು ಹೊಲ ಮನೆ ಅಂತ ಸಾಯ್ತಿರ್ತಾವೆ, ಬಡ್ಡೆತಾವು. ಹಾಕ ಇಲ್ಲ ಸ್ವಲ್ಪ ಪೌಡ್ರು. ಕೊಡ್ಬೇಡಿ ಕಣ ಅವ್ರಿಗೆ. ಕೊಡಲಿ ಆ ಪಾತ್ರ ಮತ್ತೆ ಕೇಳ್ತಿ, ಕೊಡೋ ಒಂದ್ ಸೈಡ್ ಚಪಾತಿ ಅವನು. ಇಲ್ಲ ಹೊಡೆಯೋಕೆ ರುಚಿ ಇಲ್ಲ, ಅಗ್ಗಿ ಬಲ್ಲ ಹಟ್ರೆ ಸಾಲ. ಶಿವರಾಯ ಕೈಯಾಸ ಅವರ ಚಂದ, ಚೊಪ್ಪಲ್ಲೇ ಶಾಂತಿಯ ಬಂದ ಹಳ್ಳವರ ದರ್ಶನ ಪುತ್ರ. ಸುತ್ತಿ ಬಂದ ಶಿವನೇ, ಮುಕ್ಕೋಟಿ ದೇವರಿಗೂ ಸತ್ಯ ಹೇಳೋನೆ. ಬ್ರಹ್ಮಾಂಡ ಸುತ್ತೋ ಗುಣಶರಿಂದಲೇ, ದುನ್ಯಾಕೆ ಕಾಯೋದು ಹಚ್ಚಿ ಬಂದರೆ. ಹಾಗುತ್ತ ಹೇಳಿಬಿಟ್ಟ ನಮ್ಮ ಶಿವ ಹೊಡೆವ. ಬಾರೋ, ಟೈಮ್ ಆಗುತ್ತೆ. ಬಾರೋ, ಮನೆ ಹೋಗಂಬ. ನಿನ್ ದಿವಸ ಹಂಗ ಮಾಡ್ತೀಯ ಕಣ, ಗೊತ್ತಾಗುತ್ತೆ. ಬಾರೋ ಟುಜಿ, ಬಾರೋ. ನಾನೇ ಕಲಿಸಿರೋದು ನನಗೆ ಟೂಸಿ ಅಂತೀಯಲ್ಲ. ನಡಿಯ ಹೋಗೋಣ. ಹೋಗಲಿ, ಮನೆಗೋಸ್ಕರ ಹೋಗಲಿ. ಓಕೆ ಸರಿ ಕಣ, ಬಾಯ್. ಮನೇಲಿ ಅಪ್ಪ ಅಮ್ಮ ಇರ್ತಾರ, ಹುಷಾರು. ಹೋಗ ಮುಚ್ಕೊಂಡು ಹೋಗಲಿ. ಓಕೆ ಸರಿ ಕಣ. ಏನಪ್ಪ? ಏನ್ ಉಣ್ಣಕ್ ಮಾಡಿ? ನಾಟಿ
ಬ್ಯಾಡದ ಮಾಡ್ತೀನಿ ನೀನು ಅಷ್ಟೇ ನೀನು. ಇವಾಗ ಏನಾಗೈತೆ ಊಟ ಮಾಡಿ ಬಾರಪ್ಪ. ಅವ ನಿನ್ ಗಂಟೆ ಗಿಟ್ಟ ನನಗೆ ಏನ್ ಬೇಡ, ನಾನು ರೂಮ್ ಹಾಗಾದ್ರೆ ಹಂಗಪ್ಪ ನನ್ ಗಂಡನೂ ಬೇಕು ನೀನು ಬೇಕು ಬಾ ಊಟ ಮಾಡು. ನಾನು ಬರ್ಬೇಡ ಇಲ್ಲಿ ಸ್ವಲ್ಪ ಊಟ ಮಾಡಿ ಬಾರು. ಬೇಡ ಬೇಡ ಹೋಗ್ ಹೋಗ್ ಹೋಗ್. ಇವಳೆ ಏನೇ ಮಾಡ್ತೀವಿ ಒಳಗಡೆ? ಏನ್ ಮಾಡಂದ್ರೆ ಅಡಿಗೆ ಮಾಡ್ತಿರ್ತಿ. ಹಾ ಸರಿ. ಊಟಕ್ಕೆ ಮಾಡ್ತೀಯ? ನಾಟಿ ಕಾಳಿ ಸಾರು ಮುದ್ದೆ. ಇವತ್ತಾದ್ರೂ ಒಳ್ಳೆ ಅಡಿಗೆ ಮಾಡಿ ಊಟಕ್ಕೆ ಇಡುವ. ಸರಿ ಕುತ್ಕೊಳ್ರಿ. ಏನೇ ನಾನು ಬಹಳ ದಿನದಿಂದ ನೋಡ್ತಾ ಇದ್ದೀನಿ, ಯಾಕೋ ಬಹಳ ಸಪ್ಪಗಿರ್ತೀಯ, ಏನೇನು ವ್ಯವಸ್ಥೆ ಮಾಡ್ತೀಯ, ಏನಾಗಿರೋದು? ನನಗೆ ಚಿಂತೆ ರೀ ನಮ್ಮ ಮಗನ ಬಗ್ಗೆ ಬಿಟ್ರೆ. ಏನಾಗಿದೆ ಅವನಿಗೆ? ಹುಷಾರಿಲ್ಲ ಅವನು? ಹಂಗಲ್ಲ ರೀ, ಬೆಳಿಗ್ಗೆ ಅದೇ ಹೇಳ್ದಲ್ಲ ಮೊನ್ನೆನೆ, ಬೆಳಿಗ್ಗೆ ಕಾಲೇಜ್ ಚೆನ್ನಾಗೇ ಹೋಗ್ತಾನೆ, ಬರಕರ ತೂರಾಡ್ಕೊಂಡ್ ಬರ್ತಾನೆ. ಅವ್ನಿಗೆ ಏನಾಗೈತೆ ಅಂತಾನೆ ಗೊತ್ತಾಗ್ತಿಲ್ಲ. ಹಾಗಾದ್ರೆ ಆಸ್ಪತ್ರೆಗೆ ಎಲ್ಲಾದ್ರೂ ಕರ್ಕೊಂಡು ಹೋಗೋಣ? ಆಸ್ಪತ್ರೆಗೆಲ್ಲ ಬೇಡ ರೀ, ನಿಮ್ಗೆ ಯಾವ್ದಾದ್ರು ಸ್ವಾಮೀಜಿಗಳಿದ್ರೆ ಹೇಳ್ರಿ, ಅಲ್ಲಿಗೆ ಹೋಗಮ್ಮ. ಎಲ್ಲಿದ್ರೆ ಹಂಗಾದ್ರೆ ನಿನ್ ಮಗ? ರೂಮಲ್ಲಿ ಇದ್ದಾನೆ ರೀ. ಹಾ ಸರಿ, ಕರ್ಕೊಂಡು ಹೋಗಮ್ಮ. ಬೇರೆ ಬೇರೆ ಚಿಕ್ಕ ಹಿಡಿತಿದೆ ಪಾತ ಫೋನ್ ಮಾಡ ನೋಡೋಣ ಏನಂತಾನೆ. ಇವನ್ ಬೇರೆ ಫೋನ್ ಸ್ವಿಚ್ ಆಫ್ ಆಗೈತಲ್ಲಪ್ಪ, ಏನ್ ಮಾಡ್ಲಪ್ಪ, ತಲೆ ಬೇರೆ ಚಿಟ್ಟಿ ಹಿಡಿತೈತೆ. ಇವತ್ತು ಅಮ್ಮನ ಹತ್ರ ದುಡ್ಡು ಕೇಳ ನೋಡೋಣ ಏನಂತಾರೆ, ಕಾಲೇಜ್ ಬೇರೆ ರಚಿದೆ, ಇವನ್ ಬೇರೆ ಫೋನ್ ಎತ್ತಾ ಇಲ್ಲ, ಏನ್ ಮಾಡ್ಲಿ? ಅಮ್ಮ ಹೇಳೋಣ ಅಮ್ಮನ, ಅಮ್ಮ ಅಮ್ಮ ಎಲ್ಲಿ ಮುಸ್ರತಿಗೆ ಕುರ್ದಾನತ್ತ ಇದು? ಅಮ್ಮ ಒಂದ್ 200 ರೂಪಾಯಿ ಇದ್ರೆ ಕೊಡಿ, ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಅಲ್ಲ ಮಗ, ದಿನ ಈ ತರ ದುಡ್ಡು ಕೇಳಿದ್ರೆ ಹೆಂಗಪ್ಪ? ದಿನ ಹಿಂಗ್ ಕೇಳಿದ್ರೆ ಅಂದ್ರೆ ನಾನು ಯಾಕೆ ಎತ್ತಿದ್ದೆ ನೀನು? ಆಸ್ಪತ್ರೆ ನಾಳೆ ಕರ್ಕೊಂಡು ಹೋಗ್ತೀನಿ ಬಿಡು, ಹೋಗ್ ಕಾಲೇಜಿಗೆ ಇವಾಗ. ಸರಿ ಬಿಡವ, ನಿನ್ನೂ ಕೇಳೋದಿಲ್ಲ ನಿನ್ ಮುಂದೆ. ಸರಿ ಹುಷಾರಾಗಿ ಹೋಗ್ ಮಗ, ಜೋಪಾನ. ಇವ ಅಮ್ಮ ಬೇರೆ ದುಡ್ಡು ಕೊಡ್ತಿಲ್ಲ, ಏನ್ ಮಾಡಿ? ಪಾತ ಬೇರೆ ಫೋನ್ ಎತ್ತುತ್ತಿಲ್ಲ, ಏನ್ ಮಾಡ್ಲಪ್ಪ? ನಮ್ಮ ಅಡ್ಡಕ್ಕನ ಹೋಗೋಣ, ನಮ್ಮ ಫ್ರೆಂಡ್ಸ್ ಇರ್ತಾರೆ. ಹಾಯ್ ದಿವ್ಯಾ, ಹಾಯ್ ರಾಜು, ನನಗೊಂದ್ ಸ್ವಲ್ಪ ಕೊಡ್ರು. ಏ ದಿವ್ಯಾ ಒಂದ್ ಸ್ವಲ್ಪ ಕೊಡೆ. ಏ ರಾಜು ಕೊಡು, ಕೊಡ್ರು ಕೊಡ್ರು ಕೊಡ್ರು, ಹಂಗೆ ಮಾಡ್ತೀರಿ ಕೊಡ್ರು. ಏನು ಸಿಗ್ತಿಲ್ಲಪ್ಪ. ಏನು ಸಿಗ್ತಾ ಇಲ್ಲಪ್ಪ, ಏನ್ ಮಾಡ್ಲಿ, ತಲೆ ಬೇರೆ ಚಿಟ್ಟು ಹಿಡಿತೈತೆ. ಮನೆಗೆ ಹೋಗ. ಏನೇ ಸ್ವಾಮೀಜಿ ಹತ್ರ ಹೋಗೋಣ ಅಂತ ಹೇಳಿದ್ರೆ ಎಲ್ಲಿದೆ ನಿನ್ನ ಮಗ? ಕರ್ಕೊಂಬಂದು ನಡಿಯವನ್ನ. ಆತರ ಹೇಳಿದ್ರೆ ಬರಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು. ಹಾ ಸರಿ, ಕರ್ಕೊಂಡ್ ಹೋಗಿ. ಕಿರಣ ಕಿರಣ, ಎಲ್ಲಿದ್ಯಪ್ಪ? ಏನಮ್ಮ ಇಲ್ಲಿ ರೂಮ್ ನಲ್ಲಿ ಇದ್ದೀನಿ. ಏನು ಇವತ್ತು ಹಾ ಒಳ್ಳೆ ವಾರ ಐತೆ, ದೇವಸ್ಥಾನಕ್ಕೆ ಹೋಗಿ ಬರೋಣಪ್ಪ. ಏ ನಮ್ ಬರಲ್ಲ, ಹೋಗಮ್ಮ, ನೀನ್ ಅಪ್ಪ ಹೋಗಿ. ಹಂಗೆಲ್ಲ ಅನ್ಬಾರ್ದಪ್ಪ, ನೀ ತಾಯಿ ಮತ್ ಕೇಳ್ತೀಯ ಇಲ್ವಾ? ಏನ್ ಕೇಳ್ತೀನಿ, ಬರಲ್ಲಮ್ಮ. ಹಂಗೆಲ್ಲ ಅನ್ಬಾರ್ದಪ್ಪ. ಅಪ್ಪ ವಸಿ ನೀನೇ ಹೇಳು. ಏನಾದ್ರೂ ಏ ಮಗ, ಏನು ನಿಮ್ಮ ಅಮ್ಮ ಹೇಳ್ದಂಗೆ ಕೇಳ. ನಡಿಯಪ್ಪ, ಹೋಗಂಗ ನಡಿಯಪ್ಪ. ಸರಿ. Good time.
ಏನ್ ಸಮಸ್ಯೆ ಆಗಿದೆಯಮ್ಮ? ಏನಿಲ್ಲ ಸ್ವಾಮೀಜಿ, ನನ್ನ ಮಗಂದ ನನ್ನ ಸಮಸ್ಯೆ, ಅವ್ನಿಗೆ ಏನಾಗೈತೆ ಅಂತ ಹೇಳಿ ನೀವೇ ಗುಣಪಡಿಸ್ಬೇಕು ಸ್ವಾಮೀಜಿ. ಮಗುವನ್ನು ಮುಂದೆ ಕರೆಯಿಸಿ. ಇವ್ನ್ಯಾ ಸ್ವಾಮೀಜಿ ನಿನ್ ಮಗಳು ಅಂತಾನೆ ನೀನ ಸ್ವಾಮೀಜಿ ಅಂತ ಏನಿದು ನಿಮ್ದು ಬಿಡ ಸ್ವಾಮೀಜಿ ಅವನು? ಅಯ್ಯೋ ಹಂಗೆಲ್ಲ ಅನ್ಬಾರ್ದಪ್ಪ, ಕೈ ಮುಗಿಯಪ್ಪ ಸ್ವಾಮೀಜಿ ದೇವಸ್ಥಾನ. ಇವ್ನ್ಯಾ ಬಿಡ ಸ್ವಾಮೀಜಿ ನೋಡ ನಾವು ರಿಲೇಷನ್ ಹೆಂಗೈತೆ? ಅಯ್ಯೋ ಹೇಳ್ರಿ ನೀವಾದ್ರು ಅವನಿಗೆ. ಏನಪ್ಪ ನಿಮ್ಮ ಅಮ್ಮ ಹೇಳ್ದಂಗೆ ಕೇಳಕಪ್ಪ, ಇಲ್ಲಾಂದ್ರೆ ರಾತ್ರಿ ಊಟಲ್ಲಿ ನೋಡಿ ಸುಮ್ಮನೆ ಕೈ ಮುಗಿದು ಬರ. ಅಯ್ಯೋ ಇದೊಂದು ಗೋಳ್ ಬೇರೆ ತಗೊಳ್ರಿ ಸ್ವಾಮೀಜಿ. ಮುಂದೆ ಬನ್ನಿ. ಸ್ವಾಮೀಜಿ ಯಾವ್ದೋ ಬಕ್ರಾಗಳು ಬಂದಿದ್ದಾರೆ, ಒಂದ್ ಸ್ವಲ್ಪ ನೋಡ್ಬಿಡಿ, ಒಂದ್ ಸ್ವಲ್ಪ ಮಕ್ಕೋಬಿಡೋಣ ಒಳಗೆ. ಸಮಸ್ಯೆ ಖಂಡಿತ ಇದೆ, ನಾನಿದ್ದೀನಿ, ಪರಿಹಾರ ಮಾಡ್ತೀನಿ. ಆದ್ರೆ ಇದಕ್ಕೆ ಸ್ವಲ್ಪ ಕೋರಿಕೆಗಳಿದ್ದಾವೆ, ಈಡೇರ್ತೀರಂದ್ರೆ ನಾನು ಮಾಡ್ತೀನಿ. ಅದೇನಂತ ಹೇಳಿ ಸ್ವಾಮೀಜಿ, ನಾನ್ ನಡ್ಸ್ಕೊಳ್ತೀನಿ ಅದನ್ನ. ಒಂದು ಕೂಗ ಕೋಳಿ, ಇನ್ನೊಂದು ಕೂಗದೇ ಇರೋ ಕೋಳಿ, ಮತ್ತೆ ನಮ್ಮ ಸೇವಕಿಯರಿಗೆ 2 ಸೀರೆ ಬೇಕಾಗುತ್ತದೆ. ಆದ್ರೆ ನಮ್ಮ ದೇವರು ಸಸ್ಯಾಹಾರಿ ಅಲ್ಲ, ಮಾಂಸಾಹಾರಿ. ಓಕೆನಾ? ಇವೆಲ್ಲ ತಂದು ಕೊಟ್ಟಿರೋದಾದ್ರೆ ನಾವು ಮಾಡ್ತೀನಿ. ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಸ್ವಾಮೀಜಿ, ನನ್ ಮಗ ಒಂದ್ ಗುಣಪಡಿಸಿದ್ರೆ ಸಾಕು. ಅಮ್ಮ ಇವ್ನ್ಯಾ ಸ್ವಾಮೀಜಿ ಹೋಗ್ದಿರೋ ಕೂಡಿ ಎಲ್ಲ ನಡೀತಾವಮ್ಮ, ಇವ್ನು ಗುಂಡ ಸ್ವಾಮೀಜಿ ನಡೆಯಮ್ಮ. ಏನೇ ನಿನ್ಗೇನ್ ಗೊತ್ತೇ ದುಡ್ಡು ನಾನ್ ತರ ನೀನ್ ಮಗಲ್ಲ. ಅಯ್ಯೋ ನೀವ್ ಸುಮ್ನೆ ಇರ್ರಿ, ನಮ್ ಮನೆ ಒಳ ಎಲ್ಲ ಮಾರಿದ್ರು ಸರಿ, ನನ್ ಮಗ ಗುಣ ಆದ್ರೆ ಸಾಕು. ಓಂ ಬಾಂ ಬೂಮ್ ಚಟ್ ಡುಡ್ಡುಂ. ಹೋಗಿ ಬನ್ನಿ, ಮರಿಬೇಡಿ. ನಾನು ಹೇಳಿದ್ದು ಗೊತ್ತಿದೆ ತಾನೇ ನಿಮ್ ಮಗ? ಮತ್ತೆ ಗೊತ್ತಲ್ಲ ಏನಾಗ್ತಾನಂತ. ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಸ್ವಾಮೀಜಿ, ನನ್ ಮಗ ಒಂದ್ ಗುಣ ಆದ್ರೆ ಸಾಕು ಸ್ವಾಮೀಜಿ, ಹೋಗ್ ಬರ್ತೀವಿ. ಕಾರ್ಯಕ್ಕೆ ಬಿಡೋಕೆ ಅಯ್ಯೋ ಬಾರಮ್ಮ, ಇವ್ನ್ ಕಾಲಿಗೆ ಬಿಟ್ಟು ನಿನ್ ಕಾಲಿಗೆ ಬಿಡೋದಂದ್ರೆ ಇವ್ನ್ ಕಾಲಿಗೆ ಬಿಡ. ಹಂಗೆಲ್ಲ ಅನ್ಬಾರ್ದಪ್ಪ. ಏ ಬಿಡಮ್ಮ. ಹೇಳ್ರಿ ನೀವಾದ್ರು ಅವನಿಗೆ. ಏನಪ್ಪ ನಿಮ್ಮ ಅಮ್ಮ ಹೇಳ್ದಂಗೆ ಕೇಳಕ್ ನಮ್ದು ಏನೈತೆ ಕಾಲೇಜ್ ಬೇಡಪ್ಪ. ನೀನಪ್ಪ ಸರಿಯಾಗತ್ತೆ ಏತಿ ತಕ್ಕಂತಂದ. ಹೋಗ್ ಬರ್ತೀವಿ ಸ್ವಾಮೀಜಿ. ಹೇಳಿದ್ ಗೊತ್ತಿದೆ ತಾನೆ, ಮತ್ತಿಲ್ಲಂದ್ರೆ ಗೊತ್ತಿದೆ ತಾನೆ. ಹೌ ಸ್ವಾಮೀಜಿ. ಯಾರ ಹತ್ರನೂ ಹೇಳ್ಬಾರ್ದು. ಆರೋಗ್ಯಯುತ ದೇಶದ ನಿರ್ಮಾಣಕ್ಕಾಗಿ ಮಾದಕ ವ್ಯಸನವನ್ನು ತಡೆಗಟ್ಟೋಣ. ಉತ್ತಮವಾದ ಸಮಾಜದ ನಿರ್ಮಾಣಕ್ಕಾಗಿ ಅನಕ್ಷರತೆಯಿಂದ ಕೂಡಿದ ಮೂಢನಂಬಿಕೆಯನ್ನು ಶಿಕ್ಷಣದ ಮೂಲಕ ತೊಲಗಿಸೋಣ. ಮಾದಕ ವಸ್ತು ತ್ಯಜಿಸಿ ಸಮಾಜಕ್ಕೆ ದಾರಿದೀಪವಾಗಿ ಕಾಲೇಜಿಗೆ ಹೋಗುವ ಯುವಜನತೆಯೇ, ಉದ್ಯೋಗ ಮಾಡುತ್ತಿರುವ ಯುವಜನತೆಯೇ, ಸುಮ್ಮನಿರುವ ಯುವಜನತೆಯೇ, ನೀವು ಮಾದಕ ಲೋಕಕ್ಕೆ ಬರಬೇಡಿ. ಬಂದು ನಿಮ್ಮ ಸುಂದರ ಬದುಕು ನಾಶಗೊಳಿಸಿ. मनी व्यू से पर्सनल लोन लिया, तभी तो आज ये बड़ी दुकान खोल पाए हैं. आप भी मनी व्यू डाउनलोड. ಬದುಕುವ ಹಕ್ಕು ನಿಮ್ಮದು, ಅದನ್ನು ಹಾಳು ಮಾಡುವ ಅಧಿಕಾರ ನಿಮಗಿಲ್ಲ. ಚಟದ ದಾಸರಾಗಬೇಡಿ, ನಿಮ್ಮ ಚಟ ನಿಮ್ಮ ಪ್ರಾಣದ ಬದಿ ಪಡೆಯುತ್ತೆ, ಆರೋಗ್ಯಕ್ಕೆ ಹಾನಿಕಾರಕ. ಮಾದಕ ಸೇವನೆ ಒಂದು ಕ್ಷಣದ ಸುಖ ನೀಡಿದರೆ ಇದರ ಪರಿಣಾಮ ಕೊನೆಯ ತನಕ ಎದುರಿಸಬೇಕು, ಬಾಳಿನ ಕೊನೆಯವರೆಗೂ ಜೀವಿಸಬೇಕು. ಚಟದ ದಾಸರಾಗಬೇಡಿ, ಮಾದಕ ವ್ಯಸನ ಮುಕ್ತ ಯುವ ಭಾರತ ನಿರ್ಮಿಸೋಣ. ಧನ್ಯವಾದಗಳು.